ಅಕ್ಕ ಫಸ್ಟ್ ಟೈಮ್ ಟೀ ಮಾಡ್ತಾಳೆ. ಎಲ್ಲ ನನ್ ಕಣ್ಣಿದ್ರಿಗೆ ಫಸ್ಟ್ ಟೈಮ್ ಕಾಣಿಸ್ತಿರೋದು. ಆಯ್ತು ಬಿಡು ಅಳ್ಬೇಡ. ಸುಸ್ತಾಯ್ತು. ಲಾಸ್ಟ್ ಅಲ್ಲಿ ನಮ್ ಟ್ರೈನರ್ ಬಿಡ್ತಾನೆ ಇಲ್ಲ. ಎಕ್ಸರ್ಸೈಸ್ ಮಾಡು ನಂಗೆ ಟೈಮ್ ಆಗೈತೆ ಅಲ್ಲಿ. ಬನಾನಾ ತಿಂತೀರಾ? ಜ್ಯೂಸ್ ಕುಡಿತ್ಯಾ? ಬನಾನಾ ತಿಂತೀರಾ? ಜ್ಯೂಸ್ ಕುಡಿತ್ಯಾ? ನಾನು ತಿಂತೀನಿ. ನನ್ನ ಮಕ್ಕಳ ನೀವು ಮನುಷ್ಯ. ಏನ್ ಗೊತ್ತಾ, ನಾನು ಆಗ್ಲೇ ಒಂದು ಇಂಟ್ರೋ ವಿಡಿಯೋ ಅಂದ್ರೆ ಎದ್ದಿದ ತಕ್ಷಣ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಿದೆ. ವಿಡಿಯೋ ಎಲ್ಲ ರೆಕಾರ್ಡ್ ಆಯ್ತು ಅಂತ ಅನ್ಕೊಂಡೆ, ರೆಕಾರ್ಡೇ ಆಗಿಲ್ಲ. ಸುಮ್ಮನೆ ಹಂಗೆ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಆಗಬಿಡ. ಇನ್ನೊಂದ್ಸರಿ ಹೇಳ್ತೀನಿ ಬಿಡಿ. ಗುಡ್ ಆಫ್ಟರ್ನೂನ್ ನಿಮಗೆ, ಗುಡ್ ಮಾರ್ನಿಂಗ್ ನನಗೆ. ಏನು ಗೊತ್ತಾ, ಇವತ್ತು 1:30ಗೆ ಎದ್ದೊಳ್ಬೇಕಾಯ್ತು. ಚೈತ್ರ ಎದ್ದೊಳಿಸ್ಲಿಲ್ಲ. 4 ಗಂಟೆಗೆ ಎದ್ದಿದ್ದೀನಿ. 4 ಗಂಟೆಗೆ ಗೈಸ್, 4 ಗಂಟೆಗೆ. ಗೊತ್ತಾ ಎಷ್ಟು ಕೆಲಸ ಮಾಡ್ಬೋದಾಯ್ತು 3 ಅವರಲ್ಲಿ. ನಂದು ಎಡಿಟಿಂಗ್ ಕಂಪ್ಲೀಟ್ ಆಗೋಗ್ಬಿಡೋದು ಇಷ್ಟೊತ್ತಲ್ಲಿ. ಇವಾಗ 5:10 ಆಗೈತೆ, 5:15 ಆಗೈತೆ ಸಾರಿ. ಇವಾಗ ಎಡಿಟಿಂಗ್ ಕುತ್ಕೊಂಡ್ರೆ 6:15 ಗಂಟೆ, 6:45 ಗಂಟೆ ಎದೊಳಲ್ಲ. ಆಮೇಲೆ ಜಿಮ್ಗೆ ಬೇರೆ ಹೋಗ್ಬೇಕು. ಇವತ್ತು ಯಾಕೋ ಸ್ವಲ್ಪ ಕೆಲಸ ಕಡಿಮೆ ಆಗಂಗೈತೆ. ಬಟ್ ಟ್ರೈ ಮಾಡ್ತೀನಿ. ನಿದ್ದೆ ಅಂತೂ ಸಕಲಾಗೋದು ಮಾತ್ರ. 8 hours, ಅರೌಂಡ್ 7ಗೆ ಮಲಗಿದ್ದು 4ಗೆ ಎದ್ದಿದ್ದೀನಿ. ನೀವೇ ಲೆಕ್ಕ ಹಾಕೊಳ್ಳಿ, 8 hours ಅಲ್ವಾ? ಮತ್ತೆ ಬಾಳೆಹಣ್ಣು ತಿಂತಿದ್ದೀನಿ. ಬಾಳೆಹಣ್ಣು ತಿನ್ಬಿಟ್ಟು ಎಡಿಟ್ ಮಾಡಕ್ ಹೋಗ್ತೀನಿ. ಎಡಿಟ್ ಆಯ್ತು ಗೈಸ್, ಎಡಿಟ್ ಆಯ್ತು. ಅಯ್ಯಪ್ಪ ಕಾಲು ಉಡಿಸ್ಕೊಂಡು. ನಮ್ಮ ಅಕ್ಕ ಫಸ್ಟ್ ಟೈಮ್ ಟೀ ಮಾಡ್ತಾಳೆ. ಎಲ್ಲ ನನ್ ಕಣ್ಣಿದ್ರಿಗೆ ಫಸ್ಟ್ ಟೈಮ್ ಕಾಣಿಸ್ತಿರೋದು. ಸರಿನಾ? ಆಯ್ತು ಬಿಡು, ಹೊಡಿಬೇಡ. ಯಾಕೆ ಕೋಪದಿಂದ ಇದೆಯಾ? ಅದನ್ನ ಯಾವಾಗ್ಲೂ ರೇಗಿಸ್ತೀನಲ್ಲ, ಫಸ್ಟ್ ಟೈಮ್ ಮಾಡಿರೋದು ಹಂಗ್ ಮಾಡಿರೋದು ಅಂತ. ಅದಕ್ಕ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹಂಗ ಅದಕ್ಕ. ಆಯ್ತು ಬಿಡು, ಅಳ್ಬೇಡ ಬಿಡುತ್ತಿದ್ರ ಹೋಗ್ಬೇಕಾ? ಆಯ್ತು, ಬೇಜಾರು ಮಾಡ್ಕೊಂಡೊಳಗೆ. ನಮ್ಮಪ್ಪ ಬಂದಿದ್ದಾರೆ. ನಮ್ಮಪ್ಪ ನಿದ್ದೆ ಮಾಡ್ತವ್ರೆ. ಅಣ್ಣ ಏನಾರು ಹೇಳ್ತೀಯಾ? ಓಪನ್ ಕಿಚನ್ ಇಂಟೀರಿಯರ್ ನೋಡ್ತಾ ಇದ್ದೀನಿ. ಚೆನ್ನಾಗ್ ಮಾಡೋರ? ಇಲ್ಲ, ಅವ್ವ ಓಪನ್ ಕಿಚನ್ ಅಂದ್ರೆ ಈ ತರ ಮಾಡೋದ್ರಲ್ಲ ನಮ್ದು. ಆ ಉದ್ದೇಶಕ್ಕೆ ಚೆನ್ನಾಗಿಲ್ಲ, ಫುಲ್ ಕ್ಲೋಸ್ ಮಾಡಿಸ್ಬಿಡು ಅಂತ ಕೂತದ. ಅದಕ್ಕೆ ಇದೇ ಟೈಪ್ ಇರೋದು ನಮ್ದಲ್ಲಿ. ಹೌದು, ನಾನು ನೋಡಿದ್ದೀನಲ್ಲ. ನೋಡಿ ಈ ಟೈಪ್ ಮಧ್ಯೆ ಕಟ್ಟೆ ಬಂದಲ್ಲ, ಕಟ್ಟೆ ಸ್ವಲ್ಪ ಓಪನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಕಟ್ಟವ್ರೆ ಇಲ್ಲಿ. ಬೇಡ ನಮ್ಗ, ಕ್ಲೋಸ್ ಮಾಡ್ಬಿಟ್ಟು ಬರ್ರಿ ಓಡಾಡಕ್ ಮತ್ತೆ ದಾರಿ ಬಿಡ್ಸು. ಇಲ್ಲ ಐತೆ ಅದಕ್ಕೆ ನೋಡ್ತಾ ಇದ್ದೆ. ಇದೇ ಟೈಪ್ ಇವಾಗೆಲ್ಲ ಟ್ರೆಂಡ್ ಇದೇನೆ. ಅವಳಿಗೆ ಅರ್ಥ ಆಗ್ತಿಲ್ಲ. ಏನಪ್ಪ ಇಂಟೀರಿಯರ್ ಮಾಡಿಸ್ಬಿಟ್ರೆ ಸೂಪರ್ ಆಗಿ ಕಾಣುತ್ತೆ, ಇಲ್ಲ ಅಂದ್ರೆ ಸಕ್ ಮಟ್ಗೆ ಇರ್ತದ ಸಾಕು. ಅವಳು ಇಷ್ಟ ಆಗುದಿಲ್ಲ ಅಂದ್ಬಿಟ್ಟು ಕುಣಿತ್ ಕೂತವಳೆ. ನಮ್ಮ ಅಮ್ಮಗೆ ಇಷ್ಟ ಆಗ್ತದೆ. ನಮ್ಮ ಅಮ್ಮಂಗೆ ಹಳೆ ಕಾಲದವ್ರ ತರ ಕಿಚನ್ ಬೇಕಂತ. ಇಂಟೀರಿಯರ್ ವರ್ಕ್ ಆಗ್ತಿದೆ ನಮ್ಮ ಮನೆ ಗ್ರೌಂಡ್ ಫ್ಲೋರ್ಗೆ. ಇನ್ನು ಫಸ್ಟ್ ಫ್ಲೋರ್ಗೂ ಆಗಿಲ್ಲ. ಫಸ್ಟ್ ಫ್ಲೋರ್ದು ಮೋಲ್ಡ್ ಫ್ಲೋರಿಂಗ್ನ ಕ್ಯೂರಿಂಗ್ ಮಾಡ್ತಿದ್ದೀವಿ. ಸೇರಾ ಆಯ್ತು ಬಿಡು ಅಳ್ಬೇಡ. ಅವಳಿಗೆ ನನ್ನಿಂದ ಬೇಜಾರಾಗ್ಬಿಟ್ಟಿದೆ. ನಾನು ದಿನಾಗ್ಲಿ ಇವತ್ತು ಫಸ್ಟ್ ಟೈಮ್ ಮಾಡ್ತಿದ್ದಾಳೆ, ಚೆನ್ನಾಗಿ ಮಾಡಲ್ಲ, ಹಂಗೆ ಹಿಂಗೆ ಅಂತಿದ್ದೀನಲ್ಲ. ಅದಕ್ಕೆ ನನ್ಗೆ ಗೊತ್ತು. ನಾನು ಇವತ್ತು ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ವಿಡಿಯೋದಲ್ಲಿ ಮುಖ ಊದಿಸ್ಕೊಬಿಟ್ಟಿದ್ಲು ಸಂಜೀವ್ರ ನೆನ್ನೆ. ಸರಿ ಗಾಯ್ಸ್, ನಾನು ಇವಾಗ ರೆಡಿ ಆಗ್ಬಿಟ್ಟು ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಏರಿದ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಮೊಟ್ಟೆ ಬೇಯಿಸಾದ್ಮೇಲೆ ಮೊಟ್ಟೆ ತಿನ್ಕೊಂಡು ಬನಾನಾ ತಿನ್ಕೊಂಡು ಹಾಲು ಕುಡಿದ್ಬಿಟ್ಟು ನಾನು ಏನು ಇಲ್ಲಿಗೆ ಹೆಚ್ಚಿದ್ರು ಜಿಮ್ ಅಂತ. ಅದು ಜಿಮ್ ಅಂತೆ. ZIM ಅಂತ ಹೇಳ್ತಾರೆ. ಏನಪ್ಪ ಸ್ಪೆಲ್ಲಿಂಗ್ ಹೇಳಪ್ಪ? ಕರೆಕ್ಟಿಗೆ ಹೇಳ್ಬಿಟ್ಲ? ಇಲ್ಲ ಅಂದಿದ್ರು ಚೆನ್ನಾಗಿರೋದು. ಕರೆಕ್ಟಿಗೆ ಹೇಳ್ಬಿಟ್ಲ. ಸರಿ ಆಯ್ತು ಗೈಸ್, ನಾನು ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. A few moments later. ಬಿಸಿ ಗೈಸ್ ಸಿಕ್ಕಾಬಿಟ್ಟ ತಿನ್ನೋದಕ್ಕವ. ನಮ್ಮಪ್ಪ ನೋಡ್ತಾ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಬಿಸಿ ಸಿಕ್ಕಾಬಿಟ್ಟೆ ತಿನ್ನಕ ಬಾಯ್ ಹಾಕೊಂಡಿದ್ರೆ ನಾಳೆ ಸುಟ್ಟೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಹಾರಾದ್ಮೇಲೆ ತಿನ್ಬೇಕು. ಬಟ್
ಟೈಮ್ ಆಗೋಗ್ಬಿಟ್ಟೈತೆ. ಇವತ್ತು ಸಿಕ್ಕಾಪಟ್ಟೆ ಟೈಮ್ ಆಯ್ತು. ಎಷ್ಟು ಎದ್ದಿದ್ದೆ 4 ಗಂಟೆಗೆ. ಆಮೇಲೆ ಎಡಿಟಿಂಗ್ ಇವಾಗ ಜಸ್ಟ್ ಮುಗಿಸಿ ಅಪ್ಲೋಡ್ ಮಾಡಿದ್ದೀನಿ. ತಮ್ಮನೇಲಿ ಎಡಿಟ್ ಮಾಡಬೇಕು, ಅದಕ್ಕೂ ಟೈಮ್ ಹಿಡಿಯುತ್ತೆ. ಇವತ್ತು ಸಿಕ್ಕಾಪಟ್ಟೆ ಲೇಟ್, ಅಪ್ಲೋಡು ಲೇಟ್. ಒಂದು 8 ಗಂಟೆ 8:30 9 ಗಂಟೆ ಹಂಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಇಂಥವನ್ನೆಲ್ಲ ನೋಡ್ಬೇಕು ನೀನು. ಇಂಥವೆಲ್ಲ ನೋಡಿ ತೋಟಕ್ಕೆ ಗಮನ ಕೊಡಬೇಕು. One eternity later. ಸಖತ್ತಾಗಿತ್ತು ಇವತ್ತು ಎಕ್ಸರ್ಸೈಸ್ ಮಾಡಿದ್ದು. ಟ್ರೈಸಿಪ್ಸ್ ವರ್ಕೌಟ್ ಮಾಡಿದೆ. ಸ್ವಂತ ಮಾಡ್ತೀರ ಸುಸ್ತಾಗಿತ್ತು. ಲಾಸ್ಟಲ್ಲಿ ನಮ್ಮ ಟ್ರೈನರ್ ಬಿಡ್ತಾನೆ ಇಲ್ಲ, ಎಕ್ಸರ್ಸೈಸ್ ಮಾಡು ನಂಗೆ ಟೈಮ್ ಆಗೈತೆ ಅಲ್ಲಿ. ಟೈಮ್ ಆಗೈತೆ. ವೀಡಿಯೋ ಬೇರೆ ಅಪ್ಲೋಡ್ ಮಾಡಿದ್ದೀನಿ. ಅನ್ಲಿಸ್ಟೆಡ್ ಐತೆ. ತಮ್ಮನೇಲಿ ಎಡಿಟ್ ಮಾಡ್ಬೇಕು. ತಮ್ಮನೇಲಿ ಎಡಿಟ್ ಮಾಡ್ಬಿಟ್ಟು ಅದಕ್ಕೆ ಬೇರೆ ಹಾಕ್ಬೇಕು. ಅವರು ಎಕ್ಸರ್ಸೈಸ್ ಮಾಡು ಅಪ್ಪ ದೇವರೇ. ನಮ್ಮ ಚೈತ್ರಕ್ಕ ಸೇಮ್ ಅದೇ ಆ್ಯಸ್ ಯೂಶುವಲ್ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಾಳೆ. ನಮ್ಮಪ್ಪನೂ ಅಷ್ಟೇ ಮೊಬೈಲ್ ನೋಡ್ಕೊಂಡಿರ್ತಿದ್ದಾರೆ. ಟಿವಿ ಸೌಂಡ್ ಕಮ್ಮಿ ಪೂರ್ತಿ ಕೊಟ್ಬಿಟ್ಟು ಅಲ್ಲಿ ನೋಡಿ ಮೊಬೈಲ್ ನೋಡ್ತಿರೋದು, ಅವರು ನೋಡಿ ಅಲ್ಲಿ ಮೊಬೈಲ್ ನೋಡ್ತಿರೋದು. ಇದು ಸುಮ್ಮನೆ ಟಿವಿಗೆ ರೀಚಾರ್ಜ್ ಮಾಡಿಸೋದು ವೇಸ್ಟು. ಮೊಬೈಲ್ ಬಂದಿತ್ತಮ್ಮಿಂದ ಟಿವಿನೇ ವೇಸ್ಟ್ ಆ್ಯಕ್ಚುಲಿ. ಯಾರು ಟಿವಿ ನೋಡಲ್ಲ. ಯಾರ ಹತ್ರ ಕೀಪ್ಯಾಡ್ ಮೊಬೈಲ್ ಇರುತ್ತೋ ಅವ್ರು ಟಿವಿ ನೋಡ್ಬೋದು. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ ಬಂದಾದ್ಮೇಲೆ ಎಲ್ಲರೂ ಹಾಳಾಗೋದು ಅಲ್ವಾ? ಏನೋ ಗೊತ್ತಿಲ್ಲ ಹೋಗಪ್ಪ, ಕೈ ನೋವು ಬರ್ತೈತೆ. ಓಕೆ, ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಅನ್ನ ಸಾರು ತಿಂತವ್ರೆ ನಮ್ಮಪ್ಪ. ಒಂದು ಮುದ್ದೆ ತಿಂದಾಯ್ತು ನಮ್ಮಪ್ಪ. ಒಂದು ಮುದ್ದೆ ತಿನ್ಬಿಟ್ಟು ಒಂದು ಅನ್ನ ಸಾರು ತಿಂತವ್ರೆ. ನಾನು ಅಷ್ಟೇ ಮುದ್ದೆ ತಿಂದೆ. ಅನ್ನ ಬೇಳೆ ಸಾಂಬಾರು ಮಾತ್ರ ನಮ್ಮಪ್ಪ ಏನು ಹೇಳ್ತಾರೆ, ಮೂಲಂಗಿ ವಿತ್ ಕ್ಯಾರೆಟು ಬೀನ್ಸ್. ನಾನು ಅವ ಹಾಕುತ್ತೆ ಅಂದ್ಬಿಟ್ಟು ನಾನು ಹಾಕಿದೆ. ಮತ್ತೆ ಅದು ಹೀರೆಕಾಯಿ ಹಾಕ್ತಿರ್ಲಿಲ್ಲ, ಅದು ಬೂಸ್ಟ್ ಇಟ್ಕೊಂಡಿರೋ ತರ ಬಿಟ್ಟಿತ್ತು ಸ್ವಲ್ಪ, ಅದಕ್ಕೆ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದಷ್ಟು ಕಟ್ ಮಾಡ್ಬಿಟ್ಟು ಹಾಕಿದ್ದು. ಅನ್ನ ಹೆಂಗೋ ತಿನ್ಕೋಬೋದು. ಹಿಟ್ಟು ತಿನ್ಬೇಕಾದ್ರೆ ಸ್ವಲ್ಪ ಮುದ್ದೆನ ಕೈ ಅನ್ನಿಸ್ತಾ ಇತ್ತು. ಏನೋ ಒಂದು ಐಟಮ್ ಜಾಸ್ತಿ ಆಗಿರೋದನ್ನ ಕೈ ಹೊಡಿತಾ ಇತ್ತು. ಧನ್ಯ ಪೌಡರ್ ಇರ್ಬೋದು, ಯಾವುದೋ ಒಂದು ಐಟಮ್ ಜಾಸ್ತಿ ನಮ್ಗೆ ಆಗುತ್ತೆ. ಅದಕ್ಕೆ ಅವೆಲ್ಲ ಒಂಚೂರು ಕಡಿಮೆ. ಆಕ್ಚುಲಿ ಸಕ್ಕದಾಗಿ ಮಾಡಿದ್ದಾರೆ ಅಡಿಗೆ. ಮಾತ್ರ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ದಾರೆ. ಮುದ್ದೆ ಮಾತ್ರ ಸಕ್ಕದಾಗಿ ಮಾಡೋದು ಕಲ್ತಿದ್ದಾಳೆ. ಖಾರ ಕಡಿಮೆ ಇದೆ. ಖಾರ ಕಮ್ಮಿ ಅಂತ ನಮ್ಮಪ್ಪ ಹೇಳ್ತಾರೆ. ಚೆನ್ನಾಗಿ ಮಾಡ್ತಿದ್ದಾಳೆ ನಮ್ಮಕ್ಕ. ಐ ಥಿಂಕ್ ಸಕ್ಕದ 3-4 ದಿನದಲ್ಲೆಲ್ಲ ಅಡುಗೆ ಕಲಿತಾರ ಅಂತ ನನ್ಗೆ ಅನ್ಸುತ್ತೆ. ಎಲ್ಲ ಅಡುಗೆನೂ ಕಲಿತಿದ್ದಾಳೆ. ಮುದ್ದೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮುದ್ದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಮ ಅಕ್ಕ ಮಾಡೋದು. ನಂದು ಮುದ್ದೆ ಒಂದು ಮುದ್ದೆ ತಿಂದೆ. ಅನ್ನ ತಿನ್ನಕ್ಕಾಗಿಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತೀನಲ್ಲ, ಅದಕ್ಕೆ. ನೀವು ಊಟ ಮಾಡ್ಕೊಳ್ಳಿ, ನಿಮ್ಗೆ ಇವಾಗ ಡಿನ್ನರ್ ಟೈಮ್. ಏನು ಗೊತ್ತಾ, ಇವಾಗ ಆಫೀಸ್ ಜಸ್ಟ್ ಬಂದೆ. ನಮ್ಮ ಕ್ಯಾಬ್ ಡ್ರೈವರ್ ಅಣ್ಣ ಇದಾರಲ್ಲ, ಅವ್ರು ಹೇಳ್ಕೊಂಡು ನೀವು ದಪ್ಪ ಕಾಣಿಸ್ತಿದ್ದೀರಾ ಸರ್ ಇವಾಗ ಅಂತ ಕೇಳ್ತಿದಾರೆ. ನನಗೆ ಆಶ್ಚರ್ಯ ಬಿಡ್ತು. ಸೀರಿಯಸ್ಲಿ ದಪ್ಪ ಆಗಿದ್ದೀನಿ ಅಂತ ನನಗೂ ಫೀಲ್ ಆಗ್ತಿದೆ. ಇವತ್ತು ವೆಯ್ಟ್ ನೋಡಿದಾಗ 63 kg, 63.5. ಬಟ್ ಶೂ ಹಾಕಿದೆ. ಶೂನ ತೆಗೆದ್ರೆ 1 kg ತೆಗೆದುಕೊಳ್ಳೋಣ. 62. ಫುಲ್ ಖುಷಿಯಾ? ಎಷ್ಟು ಖುಷಿ ಗೊತ್ತಾ. ಜಸ್ಟ್ ಇವಾಗ ಆಫೀಸಿಗೆ ಬಂದೆ, ಲಾಗಿನ್ ಆಗಬೇಕು. ಮತ್ತೆ ಅದೇ ಲಾಗಿನ್ ಆಗ್ಬಿಟ್ಟು ಕೆಲಸ ಮಾಡೋದಷ್ಟೇ. ಯಾರೂ ಇಲ್ಲ ಆಫೀಸಲ್ಲಿ, ನಾವಿಬ್ಬರೇ, ನಾನು ಮತ್ತು ನನ್ನ ಫ್ರೆಂಡು. ಯಾರೊಬ್ಬರು ಇಲ್ಲ. ಟೈಮ್ ಇಷ್ಟು ಗೊತ್ತಾ, 4:55. 3 ಗಂಟೆಗೆಲ್ಲ ಖಾಲಿ ಆಗ್ಬಿಡ್ತಾರೆ. ಸುಮ್ಮನೆ ಮಲಗಿದ್ದೀನಿ. ಕೆಲಸನೂ ಇಲ್ಲ ಆ್ಯಕ್ಚುಲಿ ಇವಾಗ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ನೋಡ್ಕೊಂಡು ಕೂತಿರೋದು, ಮಲಗಿರೋದು. ಇವಾಗ ಎಲ್ಲ ಕೆಲಸ ಮುಗೀತು. ಕೆಲಸ ಆ್ಯಕ್ಚುಲಿ ಆಲ್ರೆಡಿ ಮುಗೀತು 3 ಗಂಟೆಗೆ. ಒಂದೇ ಒಂದು ಕೆಲಸ ಮುಗೀತು, ಅದನ್ನು ಮುಗಿಸ್ಕೊಂಡು ಕತ್ಲಿದೆ. ನಿಮ್ಗೆ ನನ್ನ ಮುಖನೂ ಕಾಣಿಸಲಿ, ಏನೇನು ನನ್ನ ಎಕ್ಸ್ಪ್ರೆಷನ್ ಗೊತ್ತಾಗಲ್ಲ ಅಂದ್ಬಿಟ್ಟು. ನೀವು ನಿದ್ದೆ ಮಾಡೋದು ಬೇಡ. ನೀವು ಎದೊಳಗೆ ಬೆಳಗ್ಗೆ ಎಷ್ಟು ಗಂಟೆ? 6 ಗಂಟೆ ಎದ್ಬಿಟ್ಟು ನೀವು ಕೆಲಸಕ್ಕೆ ಹೋಗ್ಬೇಕು. ಸುಮ್ಮನೆ ಮಲ್ಕೊಂಬಿಟ್ರೆ ಆಯ್ತದ? ನಿಮ್ಮಮ್ಮ ಮತ್ತು ನಿಮ್ಮ ಅಪ್ಪ ಕೆಲಸಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ನೀವು ಮಲ್ಕೊಂಡಿದ್ರೆ ಆಯ್ತದ? ಇನ್ನು ಕೆಲಸ ಮಾಡಬೇಕು, ಆಯಿತಾ? ಯಾರಿಗಲ್ಲ, ನನ್ನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಲ್ಕೊತಾ ಇದ್ದೀನಿ. ಗುಡ್ ನೈಟ್. ನಾಳೆ ಸಿಗೋಣ.